ಎಲ್ಲರಿಗೂ ನಮಸ್ಕಾರ. ನಾನು ಈ ಚಂಪಕಾವತಿ ನಗರದಲ್ಲಿ ಹಂಸಧ್ವಜನ ಮಗ ಸುಧನ್ವ ಹೇಗೆ ಒಂದು ಈ ಶಿಕ್ಷೆಯಿಂದ ಪಾರಾದ ಅನ್ನುವಂಥದ್ದನ್ನು ನಾನು ನಿನ್ನ ಕಥೆಯನ್ನು ಹೇಳಿದ್ದೀನಿ. ಅತ್ಯಂತ ಉಗ್ರವಾದಂಥ ಕಾನೂನುಗಳು ಅಲ್ಲಿರೋದರಿಂದ ಅವನಿಗೆ ಶಿಕ್ಷೆ ಆಗಿರ್ತೈತಿ. ಅವನು ಶಿಕ್ಷೆಯಿಂದ ಎಲ್ಲರೂ ಹೇಗೆ ಪಾರು ಮಾಡ್ತಾರೆ ಅನ್ನೋದನ್ನು ಕಥೆಯನ್ನು ಹೇಳಿದೆ. ಮರನೇ ದಿನ ಏನಂತಂದ್ರೆ ಯುದ್ಧ ಘೋಷಣೆ ಆಗಿರ್ತೈತಿ. ಸುಧನ್ವ ತನ್ನ ಒಂದು ಸೈನ್ಯದೊಂದಿಗೆ ಅತ್ಯಂತ ತರಬೇತುದಾರರಾದಂಥ ಸೈನಿಕರಿರ್ತಾರೆ. ಶಿಸ್ತಿಗೆ ಅವರ ಸೈನ್ಯ ಹೆಸರಾಗಿರ್ತೈತಿ. ಅವ ಯುದ್ಧ ಭೂಮಿಗೆ ಬರ್ತಾನೆ. ಸಾಕಷ್ಟು ಸಂಖ್ಯೆಯೊಳಗೆ ಸೈನಿಕರಿದ್ದವರು ಇರ್ತಾರೆ. ಇನ್ನೊಂದು ಕಡೆ ಪಾಂಡವರ ಸೈನ್ಯ ಇದ್ದದ್ದಿರ್ತೈತಿ. ಭೀಕರವಾದಂಥ ಯುದ್ಧ ಇದ್ದದ್ದು ಪ್ರಾರಂಭವಾಗ್ತೈತಿ. ಬಹಳ ಭೀಕರವಾಗಿರ್ತೈತಿ. ಈ ಒಂದು ಸುಧನ್ವನ ಸೈನಿಕರು ಮತ್ತು ಸುಧನ್ವ ಈಗಿಷ್ಟು ವೇಗವಾಗಿ ಬಾಣಗಳನ್ನು ಬಿಡ್ತಿರ್ತಾರಲ್ಲ, ಯಾವ ಕಡೆಯಿಂದ ಬಾಣಗಳು ಬರಾಕತ್ತವು, ಹೆಂಗೆ ಬರಾಕತ್ತವು ಅನ್ನೋದನ್ನು ನೋಡೋಕ್ಕಾಗೋದಿಲ್ಲ. ಅಷ್ಟೊಂದು ವೇಗವಾಗಿ ಮತ್ತು ನಿಖರವಾಗಿ ಅವರು ಬಾಣಗಳನ್ನು ಬಿಡ್ತಿರ್ತಾರೆ. ಸುಧನ್ವನ ಒಂದು ಸೈನ್ಯ ಒಂದು ವರ್ಷಾಧಾರೆಯಂತೆ ಮಳೆ ಹೆಂಗೆ ರಪರಪ ಸುರಿತಿರ್ತೈತಲ್ಲ ಹಂಗೆ ಬಾಣಗಳಿದ್ದದ್ದು ಬರ್ತಾ ಇರ್ತಾವೆ. ಅದನ್ನು ನೋಡಿ ಕೃಷ್ಣನ ಏನಂತಾರೆ ಆಶ್ಚರ್ಯಕ್ಕೈತಿ. ಅವ ಯಾವಾಗಲೂ ನೋಡಿರೋದಿಲ್ಲ. ಪ್ರತಿಯೊಂದು ಬಾಣಕ್ಕೆ ಒಬ್ಬ ಸೈನಿಕ ಬಲಿಯಾಗ್ತಾ ಇರ್ತಾನೆ, ಇಲ್ಲವೇ ಗಾಯಾಳು ಆಗ್ತಾ ಇರ್ತಾನೆ. ಇಂಥ ಒಂದು ನಿಖರವಾಗಿ ವೇಗವಾದಂಥ ಬಾಣ ಬಿಡುವಂಥ ಒಂದು ಸೈನಿಕರು ನಾವು ನೋಡಿರೋದೇ ಇಲ್ಲ. ಕೃಷ್ಣ ಅರ್ಜುನ ಕೂಡ ಬಹಳ ಆಶ್ಚರ್ಯಕ್ಕೈತೆ. ಅವ ನಿಸ್ತೇಜ ಆಗಿಬಿಡ್ತಾನ. ಕೃಷ್ಣನಿಗೂ ಎಷ್ಟೋ ಕಡೆ ಬಾಣಗಳು ಚುಚ್ಚಿ ನೋವಾಗ್ತಾವೆ. ಅರ್ಜುನನಿಗೂ ಮೈ ತುಂಬ ಬಾಣಗಳು ಚುಚ್ಚುತ್ತಾವೆ. ಸೈನಿಕರು ಎಷ್ಟೋ ಜನ ಸತ್ತು ಹೋಗ್ತಾರೆ. ಪಾಂಡವರ ಸೈನ್ಯ ಸತ್ತು ಹೋಗ್ತಾರೆ. ಎಷ್ಟೋ ಜನ ಸೈನ್ಯ ಸತ್ತು ಹೋಗ್ತಾರೆ. ಎಷ್ಟೋ ಮಂದಿ ಗಾಯಾಳುಗಳಾಗ್ತಾರೆ. ಆ ಗಾಯಾಳುಗಳನ್ನು ತೊಗೊಂಡು ಬಂದು ಉಪಚಾರ ಮಾಡೋದ್ರೊಳಗೆ ಈ ಋಷಿಕುಮಾರರು ಅವರು ಕೂಡ ನಿರತರಾಗ್ತಾರೆ. ಆದರೂ ಅವನ ಒಂದು ಬಾಣದ ಆಘಾತವನ್ನು, ಸುಧನ್ವನ ಬಾಣದ ಆಘಾತವನ್ನು ತಡ್ಯಾಕ ಯಾರಿಗೂ ಆಗೋದಿಲ್ಲ. ಋಷಿಕೇತು, ಪ್ರದ್ಯುಮ್ನ, ಸಾತ್ಯಕಿ, ಕೃತವರ್ಮ ಎಲ್ಲರಿಗೂ ದೊಡ್ಡ ಆಘಾತ ಆದಂಗೆ ಆಕೈತಿ. ಅಂತೂ ಇಂತೂ ಅವತ್ತು ಏನಂತಂದ್ರೆ ಯುದ್ಧ ಸೂರ್ಯಾಸ್ತನ ಈ ಯುದ್ಧ ನಡೀತೈತಿ. ಪಾಂಡವ ಸೈನ್ಯ ಸಾಕಷ್ಟು ನಿರ್ನಾಮ ಆಗಿರ್ತೈತಿ. ಉಳಿದಂಥ ಸೈನಿಕರು ಸಾಕಷ್ಟು ಮಂದಿ ಗಾಯಾಳುಗಳಾಗಿರ್ತಾರೆ. ಅರ್ಜುನ ಇದ್ದಾವಂತಂದು ತನ್ನ ಒಂದು ಇದನ್ನು ಕಳ್ಕೊಂಡ್ಬಿಟ್ಟಿರ್ತಾನೆ. ತನ್ನ ಒಂದು ಪ್ರಬಲವಾದಂಥ ಇಚ್ಛೆ, ನಾವು ಗೆಲ್ಲುತ್ತೇವೆ ಅನ್ನುವಂಥ ಇಚ್ಛೆ ಅವ್ನಿಗೆ ಹೋಗಿಬಿಟ್ಟಿರ್ತೈತಿ. ಇನ್ನೆಂಗೆ ನಾವು ಸೋತು ಯಾವ ಮುಖದಲ್ಲೇನೋ ಹಸ್ತಿನಾಪುರಕ್ಕೆ ಹೋಗಬೇಕು ಅನ್ನುವಂಥ ಚಿಂತೆ ಅವನು ಬಹಳ ಬಲವಾಗಿ ಕಾಡಕ್ಕೆ ಶುರು ಮಾಡ್ತೈತಿ. ಆವಾಗ ಅವನು ಮೊದಲೇ ಶೀಘ್ರಕೋಪಿ. ಅರ್ಜುನ ಬಹಳ ಶೀಘ್ರಕೋಪಿ. ಅವನು ಅವತ್ತು ಸಂಜೆಗೆ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ನಾಳೆ ಬೆಳಗಾಗಿ ಯುದ್ಧ ಪ್ರಾರಂಭ ಆದ್ಕೊಳ್ಳಿ ಕೇವಲ 3 ಬಾಣಗಳಲ್ಲಿ ಆ ಸುಧನ್ವನನ್ನು ನಾನು ಕೊಲ್ತೇನೆ ಅಂಥೇಳಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ಕೃಷ್ಣ ಬಹಳ ಸಿಟ್ಟು ಬರ್ತೈತಿ. ಎಂಥ ಮದಿದ್ದೀನಿ ನಾವು, ಎಂಥ ಶೂರ ಅನ್ನೋದನ್ನು ಇವತ್ತು ಇಡೀ ದಿನ ಕಂಡುಕೊಂಡು ಇಂಥ ಪ್ರತಿಜ್ಞೆಯನ್ನು ಮಾಡ್ತೀಯಲ್ಲ ನೀನು, ನಿನಗೇನು ಹೇಳಬೇಕು? ಅಲ್ಲ, ಅವನ ರಥವನ್ನು 1 ಅಡಿ ಹಿಂದಕ್ಕೆ ಸರ್ಸಾಕೆ ನಮ್ಮ ಕಡೆಯಿಂದ ಆಗಲಿಲ್ಲ. ಆದ್ರೆ ಅವ ನಮ್ಮ ರಥವನ್ನು ನಾವು 106 ಅಡಿ ಹಿಂದೆ ಸರಿಸ್ಕೊಂಡು ಬಂದೇವಿ. ಆ ರೀತಿ ಭಯಂಕರವಾಗಿ ಅವನು ಯುದ್ಧ ಮಾಡಕತ್ತಾನ. ಅವನನ್ನು 3 ಬಾಣದಲ್ಲಿ ಕೊಲ್ತೇನೆ ಅಂತ ಹೇಳ್ತೀಯಲ್ಲ ಅಂದ ಕೂಡಲೇ ಆವಾಗ ಅರ್ಜುನ್ ಹೇಳ್ತಾನೆ, ಇಲ್ಲ, ನನ್ನ ಒಂದು ಶಕ್ತಿಯನ್ನು, ನನ್ನ ಒಂದು ಉತ್ಸಾಹವನ್ನು ನಾನು ಕಳ್ಕೊಂಡ್ಬಿಟ್ಟೇನೆ ಕೇಶವ. ನನಗೆ ಏನು ಮಾಡಬೇಕು ತಿಳಿವಲ್ದು. ನನಗೆ ಇವನನ್ನು ಗೆಲ್ಲುವಂಥ ಪರಿ ನನಗೆ ಕಾಣಿಸ್ವಲ್ದು. ನೀನಾ ಏನಿದ್ದರೂ ನನ್ನ ಮಾಡೇನಿ ಪ್ರತಿಜ್ಞೆನ ಈಡೇರಿಸವ್ ನೀ ಹೆಂಗೆ ನಮ್ಮನ್ನು ಪಾರು ಮಾಡ್ತೀವೋ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾನೆ. ಆವಾಗ ಕೃಷ್ಣ ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾನೆ, ಮಮ ಪ್ರಾಣ ಹಿ ಪಾಂಡವಾಹ ಅಂತೇಳಿ. ಯಾವಾಗಲೂ ಪಾಂಡವರ ಪ್ರಾಣಗಳನ್ನು ನಾನು ಕಾಪಾಡ್ತೇನೆ ಅಂಥೇಳಿ ಶಪಥ ಮಾಡಿರ್ತಾನೆ ಕೃಷ್ಣ. ಅದನ್ನು ನಾವು ಉಳಿಸ್ಕೋಬೇಕಲ್ಲ, ಅವನ ಮೇಲೆ ಅಲ್ಲ ಎಲ್ಲ ಭಾರ. ಮಾರನೇ ಇದನ್ನು ಮತ್ತೆ ಯುದ್ಧ ಪ್ರಾರಂಭ ಆಗ್ತೈತಿ. ಅರ್ಜುನ ಹೇಳ್ತಾನೆ, ಇನ್ನು 3 ಬಾಣಗಳಲ್ಲಿ ನಿನ್ನನ್ನು ನಾನು ಸಿಳಿ ಹಾಕ್ತೇನೆ ಅಂತಂದು ಹೇಳಿ ಸುಧನ್ವ ಹೇಳ್ತಾನೆ. ಆವಾಗ ಅವನ ಮೊದಲನೇ 2 ಬಾಣಗಳನ್ನು ಸುಧನ್ವ ಕತ್ತರಿಸಿಬಿಡ್ತಾನೆ. ಇನ್ನು ಕೇವಲ ಉಳಿದಿರೋದು ಒಂದೇ ಒಂದು ಬಾಣ. ಅವಾಗ ಏನು ಮಾಡ್ತಾನೆ ಅಂತಂದ್ರೆ, ಕೃಷ್ಣಗ ಎಲ್ಲ ಜವಾಬ್ದಾರಿ
ಅವ ಎದ್ದು ನಿಂತು ಅರ್ಜುನನ ಬಾಣಕ್ಕೆ ನನ್ನ ಎಲ್ಲ ಒಂದು ಪುಣ್ಯಧಾರೆಯನ್ನು ನಾ ಇದಕ್ಕೆ ಎರಿತೇನೆ ಅಂತಂದು ಹೇಳಿ ಪುಣ್ಯವನ್ನು ಆ ಬಾಣಕ್ಕೆ ಎರಿತಾನೆ. ಆವಾಗ ಸುಧನ್ವ ಹೇಳ್ತಾನೆ, ಕೃಷ್ಣ ನಿನಗೆ ಎಂಥ ಧರ್ಮ ಸಂಕಟ ಐತಿ ನೋಡು. ಅರ್ಜುನನೂ ನಿನ್ನ ಶಿಷ್ಯ, ನಾನು ನಿನ್ನ ಪರಮ ಭಕ್ತದೇನೆ. ನೀನು ಯಾವಾಗ ಕಾಣ್ತೀನೋ ಅಂತಂದು ಹೇಳಿ ನಾವು ಇಷ್ಟು ಕಾತುರರಾಗಿದ್ವಿ. ನೀನು ಶಪಥ ಮಾಡಿದ್ದೆ, ಅದು ನಮ್ಗೆ ಗುರ್ತೈತಿ. ಪಾಂಡವರನ್ನ ಕಾಯಲೇಬೇಕು ನೀನು. ಆದ್ರೆ ನಾನು ನಿನ್ನ ಭಕ್ತದೇನೆ, ನನ್ನ ಬಯಕೆನೂ ನೀ ಈಡೇರಿಸ್ಬೇಕಾಕೈತಿ. ನಾ ಅರ್ಜುನನ ಈ ಬಾಣವನ್ನು ನಾ ತುಂಡ್ರಿಸುವಂಗೆ ನೀ ನನಗೆ ಏನಂತಂದ್ರೆ ಆಶೀರ್ವಾದ ಮಾಡಲೇಬೇಕು ಅಂತ ಹೇಳ್ತಾನೆ. ಕೃಷ್ಣಗೆ ಅನುಸಂಕಟ. ಅವಾಗ ಏನಂತಂದ್ರೆ ಆ ಪುಣ್ಯವನ್ನೆಲ್ಲ ದಾರಿ ಎರೆದಿರ್ತಾನ. ಅರ್ಜುನ ಬಾಣವನ್ನು ಬಿಡ್ತಾನ. ಬಿಟ್ಟು ಕೂಡಲೇ ಆ ಬಾಣ ಇದ್ದದ್ದು ಎರಡು ಹಿಂಗೆ ಸೀಳಾಗಿ ಹೋಗ್ತೈತೆ. ಅದು ಸೀಳಾಗಿ ಕೆಳಗಿನ ಭಾಗ ಕೆಳಗೆ ಬೀಳ್ತೈತಿ. ಮೇಲಿನ ಭಾಗ ಇದ್ದದ್ದು ಸುಧನ್ವನ ಒಂದು ಪ್ರಾಣವನ್ನು ತೆಗೆಯೋದಕ್ಕೆ ಕಾರಣ ಆಗ್ತೈತಿ. ಈ ಸುಧನ್ವ ವೀರಮರಣವನ್ನು ಹಾಕುತ್ತಾನೆ. ಮುಂದೆ ಏನಾಯ್ತು ಅನ್ನೋದನ್ನು ಮುಂದಿನ ಕಥೆಯೊಳಗೆ ಹೇಳ್ತಾರೆ.